ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ನಾನು ಕಲೆಕ್ಷನ್ ಮಾಡಿರೋಂಥ ಟೀ ಕಪ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕಪ್ಸ್ಗಳನ್ನ ಏನು ತೋರಿಸ್ತಿದ್ದೀನಲ್ಲ, ಇದೆಲ್ಲ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಔಟ್ಸೈಡ್ ಅಂತೂ ತೊಗೊಂಡೇ ಇಲ್ಲ, ಬಿಕಾಸ್ ತುಂಬಾ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡೋದ್ರಿಂದ ಈ ಟೀ ಕಪ್ಸ್ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ಟೀ ಕಾಫಿ ಏನು ಕೂಡ ಕುಡಿಯೋದಿಲ್ಲ, ಬಟ್ ಮನೆಗೆ ಬಂದವರಿಗೆ ತುಂಬ ಚೆನ್ನಾಗಿ ಒಂಥರ ವೆಲ್ಕಮಿಂಗ್ ಆಗಿ ಕೊಡಬೇಕಲ್ವಾ. ಸೊ ಹಾಗಾಗಿ ನಾನು ಮೀಶೋದಲ್ಲೇ ತೊಗೊಂಡೆ. ಸಖತ್ತಾಗಿದೆ ಮಾತ್ರ, ನೀವೇ ನೋಡ್ತಾ ಇದ್ರಲ್ವಾ. ಆ್ಯಂಡ್ ತುಂಬಾ ವೆರಿ ರೀಸನಬಲ್ ಪ್ರೈಸ್. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ, ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಟೀ ಕಪ್ ಬಂದು ನನ್ನ ಫೇವ್ರೆಟ್ ಸೆರಾಮಿಕ್ ಟೀ ಕಪ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ, ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಗ್ರೀನ್ ಕಲರ್ಗೆ ಬ್ರೌನ್ ಕಲರ್. ಸೊ ಈ ರೀತಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ 6 ಬರುತ್ತೆ ಬಾಕ್ಸು. ಸೊ ನಾನು ನೋಡಿ ಬಾಕ್ಸಲ್ಲೇ ಹಾಗೇನೆ ಇಟ್ಟಿರ್ತೀನಿ, ಬಿಕಾಸ್ ಯಾರು ಗೆಸ್ಟ್ ಬರ್ತಾರೆ ಅಂದಾಗ ಓಪನ್ ಮಾಡ್ತೀನಿ, ಮತ್ತು ಅದಾದಮೇಲೆ ವಾಶ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಅದೇ ಅವ್ರೇನು ಕೊಟ್ಟಿದ್ರು ಸೊ ಅದರೊಳಗಡೆ ನಾನು ಇಡೋವಂಥದ್ದು. ತುಂಬ ಚೆನ್ನಾಗಿದೆ ಇದು ಮಾತ್ರ ಡಿಸೈನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಇನ್ ರಿಯಲ್ ನೋಡ್ತಿರಲ್ವಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. 6 ಬರುತ್ತೆ ಒಂದು ಬಾಕ್ಸಲ್ಲಿ. ಟೀ, ಕಾಫಿ, ಹಾಲಾಗಿರ್ಬೋದು ಎಲ್ಲದು ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಕೋಬೋದು. 125 ml ಅಷ್ಟು ಕೆಪಾಸಿಟಿ ಬರುತ್ತೆ. ಮತ್ತು ಡಿಶ್ ವಾಷರ್ ಸೇಫ್ ಕೂಡ ಇದೆ, ಮೈಕ್ರೋವೇವ್ ಸೇಫ್ ಕೂಡ ಇದೆ. ಈಸಿಯಾಗಿ ನಾವು ಇದನ್ನು ಅಂದರೆ ಹ್ಯಾಂಡಲ್ ಮಾಡ್ಬೋದು. ಗ್ರಿಪ್ ಕೊಟ್ಟಿರೋದ್ರಿಂದ ತುಂಬ ಈಸಿ ಹ್ಯಾಂಡಲ್ ಅಂತಲೇ ಹೇಳ್ಬೋದು. 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 2 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ನಾನು ಆಗಲೇ ಹೇಳಿದಾಗೆ 125 ml ಅಷ್ಟು ಬರುತ್ತೆ. ತುಂಬಾ ಚೆನ್ನಾಗಿದೆ. ಗಿಫ್ಟ್ ಪರ್ಪಸ್ಗೂ ಕೂಡ ಬೇಕಾ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ನಿಮ್ಮ ಓನ್ ಪರ್ಪಸ್ಗೂ ಕೂಡ ನೀವು ಇದನ್ನು ತಗೊಳ್ಳಿ. ಜಸ್ಟ್ 274 ರೂಪಾಯಿ ಅಷ್ಟೇ. ಓಕೆನಾ? ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ. ಕಲರ್ ಕಾಂಬಿನೇಷನ್ನೇ ಮಸ್ತಾಗಿದೆ ಮಾತ್ರ. ನೋಡಿ ಎಷ್ಟು ಚಂದ ಇದೆ ಅಲ್ವಾ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೀ ಕಪ್ ಬಂದು, ಸೊ ಇದು ಬಂದು ಒಂದು ರೀತಿ ಲೋಟ ಥರ ಅನ್ಸುತ್ತೆ, ಬಟ್ ನೋಡಿ ಹ್ಯಾಂಡಲ್ ಬಂದಿದೆ. ನೋಡಿ ಚೆನ್ನಾಗಿದೆ ಅಲ್ವಾ. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಇದು ಅಷ್ಟೇ ಒಂದು ಪ್ಯಾಕಲ್ಲಿ 6 ಪೀಸ್ ಬಂದಿತ್ತು. ನಾನು ಇದನ್ನ ಇನ್ನೂ ಕೂಡ ಯೂಸ್ ಮಾಡೇ ಇಲ್ಲ. ನೋಡಿ ಅದ್ರದ್ದು ಏನು ಲೇಬಲ್ ಎಲ್ಲದು ಕೂಡ ಹಾಗೇನಿದೆ. ಡಿಸೈನ್ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಒಂಥರ ಟ್ರೆಡಿಷ್ನಲ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಇದು ಅಷ್ಟೇ ಕಾಫಿ, ಟೀ, ಮಿಲ್ಕ್ ಆಗಿರ್ಬೋದು, ಮತ್ತು ಚಿಕ್ಕ ಮಕ್ಕಳಿದ್ರೆ ಅಂತ ಹೇಳಿದ್ರೆ ಜ್ಯೂಸ್ ಕೂಡ ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಸ್ವಲ್ಪ ನಿಮಗೆ ಲೈಕ್ ತುಂಬ ದೊಡ್ಡದು ಅಂತ ಅನಿಸಿದೆ, ಅಷ್ಟೇನು ದೊಡ್ಡದಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ಒಂದು 2 ಇಂಚಸ್ ಅಷ್ಟು ಅಗಲ ಬರುತ್ತೆ, 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ. 150 ml ಅಷ್ಟು ಕೆಪಾಸಿಟಿ. ಲಾಸ್ಟ್ ತೋರಿಸೋದ್ನಲ್ವಾ, ಅದಕ್ಕಿಂತ ಇದು ಸ್ವಲ್ಪ ಒಂದು 25 ml ಅಷ್ಟು ಜಾಸ್ತಿ ಬರುತ್ತೆ ಅಷ್ಟೇ. ಮತ್ತು ಲೇಸರ್ ಫಿನಿಶಿಂಗ್, ಒಂದು ಲೇಸರ್ ಫಿನಿಶ್ಡ್ ಇದೆ ನೋಡಿ, ಕಾಣಿಸ್ತಿದೆ ಅಲ್ವಾ. ಸೊ ಹತ್ರದಿಂದ ಕೂಡ ನೋಡ್ತಿರ್ಬೋದು, ಲೇಸರ್ ಫಿನಿಶ್ಡ್ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಡಿಶ್ ವಾಷರ್ ಸೇಫ್ ಮತ್ತು ಮೈಕ್ರೋವೇವ್ ಸೇಫ್ ಕೂಡ ಇದೆ. ಪ್ರೈಸ್ ಎಷ್ಟು ಕೊಟ್ಟಿದೆ ಗೊತ್ತಾ? ಜಸ್ಟ್ 205 ರೂಪಾಯಿ ಕೊಟ್ಟಿದೆ ಅಷ್ಟೇ. ಅದು ಕೂಡ ಸ್ಟೇನ್ಲೆಸ್ ಸ್ಟೀಲ್. ಎಲ್ಲಿ ಬರುತ್ತೆ ಹೇಳಿ, ಚಿಕ್ಕದೇ ಬರೋದಿಲ್ಲ. 6 ಪೀಸ್ ತೊಗೊತೀವಿ ಅಂತ ಹೇಳಿದ್ರೆ, ಬಟ್ ತುಂಬ ಸ್ವಲ್ಪ ದೊಡ್ಡದಾಗಿರೋದೆ 205 ರೂಪಾಯಿನಲ್ಲಿ ಮೀಶೋದಲ್ಲಿ ಸಿಕ್ತು. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಗ್ಲಾಸ್ ಕಪ್ನ ತೋರಿಸ್ತಾ ಇದ್ದೀನಿ. ನೋಡಿ, ಸೊ ಅವಾಗಲೇ ಸ್ಟೀಲ್ ತೋರಿಸ್ದೆ ಮತ್ತು ಸೆರಾಮಿಕ್ ತೋರಿಸ್ತಾ ಅಲ್ವಾ. ಸೊ ಇದು ಬಂದು ಗ್ಲಾಸ್ ಕಪ್. ಇದು ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ತುಂಬ ಚೆಂದ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಳಗಡೆ ಕಾಣಿಸ್ತಿದೆ ಅಲ್ವಾ. ಸೊ ಅಂದರೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದ ನೋಡಿ, ಒಂಥರ ಲೋಟಸ್ ಡಿಸೈನಲ್ಲಿ ಸ್ಟ್ಯಾಂಡ್ ಬಂದಿದೆ. ಮತ್ತು ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಒಂಥರ ಥಿಕ್ನೆಸ್ ಆಗಿದೆ ಫ್ರೆಂಡ್ಸ್. ಓಕೆನಾ? ನೋಡಿದ್ರೆ ನಿಮಗೆ ಟ್ರಾನ್ಸ್ಪರೆನ್ಸಿ ಅಂತ ಅನ್ಸುತ್ತೆ, ಬಟ್ ತುಂಬಾ ಥಿಕ್ನೆಸ್ ಆಗಿ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ ಈ ಒಂದು ಗ್ಲಾಸ್ ಕಪ್ಗಳೆಲ್ಲ. ಇದು ಅಷ್ಟೇ ಇದು 6 ಪೀಸ್ ಬರುತ್ತೆ ಒಂದು ಬಾಕ್ಸಲ್ಲಿ. 2 ಇಂಚಸ್ ಅಷ್ಟು ಹೈಟ್ ಬರುತ್ತೆ, ಒಂದು 8 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸ್ವಲ್ಪ ಇದು ಅಗಲ ಜಾಸ್ತಿ ಅಂತಲೇ ಹೇಳ್ಬೋದು. ವಿತ್ ಹ್ಯಾಂಡಲ್ ಕೂಡ ಇದೆ. 6 ಪೀಸ್ ಇದು. ಆ್ಯಂಡ್ 150 ml ಅಷ್ಟು ಕೆಪಾಸಿಟಿ ಬರುತ್ತೆ. ಸೇಫ್ ಅಂದರೆ ನಾನು ಲಾಸ್ಟ್ ತೋರಿಸೋದ್ನಲ್ವಾ, ಸ್ಟೇನ್ಲೆಸ್ ಸ್ಟೀಲ್ದು ಸೇಮ್ ಅಷ್ಟೇ 150 ml ಅಷ್ಟು ಕೆಪಾಸಿಟಿ ಬರುತ್ತೆ. ಮತ್ತು ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 319 ರೂಪಾಯಿ. ತುಂಬಾ ಕಡಿಮೆ ಪ್ರೈಸ್ ನೋಡಿ. ಗ್ಲಾಸಿಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ. ಒಂದು ತುಂಬ ಚೆನ್ನಾಗಿ ಯುನೀಕ್ ಆಗು ಕೂಡ ಇದೆ. ಮತ್ತು ಲೆಮನ್ ಟೀ, ಗ್ರೀನ್ ಟೀ ಎಲ್ಲ ಕುಡಿಲಿಕ್ಕಂತೂ ಸಕ್ಕತ್ತಾಗಿರತ್ತೆ ಈ ರೀತಿ ಟ್ರಾನ್ಸ್ಪರೆನ್ಸಿ ಇತ್ತು ಅಂತ ಹೇಳಿದ್ರೆ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಲಾಸ್ಟ್ ಕಪ್ ಬಂದು ಇದು ಸಿಂಗಲ್ ಕಪ್. ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಗೋಲ್ಡನ್ ಕಲರ್ ಅಲ್ಲಿ ಇದೆ. ಸೊ ನೋಡಿದ್ರೆ ಗೋಲ್ಡ್ ಅಂತ ನೆನೆಸ್ತಿದೆ ಅಲ್ವಾ, ಬಟ್ ಇಲ್ಲ, ಇದು ಬಂದು ಬ್ರಾಸ್ ಅಲ್ಲಿ ಮಾಡಿರೋಂಥ
ಟೀ ಕಪ್ ಆಗಿದೆ ಆ್ಯಂಡ್ ಕಪ್ ವಿತ್ ಸಾಸರ್ ಸೆಟ್, ಅಂದರೆ ಸಾಸರ್ ಕೂಡ ಇದೆ ನೋಡಿ ಕೆಳಗಡೆ. ಸೊ ನಾವು ಒಂಥರ ಲಕ್ಸುರಿ ಹೋಟೆಲ್ 5 ಸ್ಟಾರ್ ಹೋಟೆಲ್ಸಲ್ಲೆಲ್ಲ ಹೋದಾಗ ಈ ರೀತಿನಲ್ಲೆಲ್ಲ ನಾವು ಕುಡ್ದಿರ್ತೀವಲ್ವ, ಸೇಮ್ ಅದೇ ನನಗೆ ಬೇಕಿತ್ತು ಅಂತ ಹೇಳಿ ಮೀಶೋದಲ್ಲಿ ಸರ್ಚ್ ಮಾಡಿದೆ. ಸೊ ಅವಾಗ ನಂಗೆ ಫೈನಲಿ ಇದು ಸಿಕ್ತು. ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ತುಂಬಾ ಥಿಕ್ನೆಸ್ ಆಗಿದೆ, ತುಂಬಾ ಗಟ್ಟಿ ಇದೆ, ವೆಯ್ಟ್ ಅಂತಲೇ ಹೇಳ್ಬೋದು. 150 ml ಅಷ್ಟು ಕೆಪಾಸಿಟಿ ಬರುತ್ತೆ ಆ್ಯಂಡ್ 3.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 4.5 ಇಂಚಸ್ ಅಷ್ಟು ಅಗಲ ಬರುತ್ತೆ. ಗೋಲ್ಡನ್ ಕಲರಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ವರ್ಕ್ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಆ ಸಾಸರ್ ಇದೆ ಅಲ್ವಾ, ಸೊ ಅದಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಏಜ್ ಆಗಿರೋರು ಏನಾದ್ರು ಇದ್ದಾರೆ ಅಂತ ಹೇಳಿದಾಗ ಸೊ ಅವರಿಗೆ ಈ ರೀತಿ ಸಾಸರ್ ಎಲ್ಲ ಕುಡಿತಾರಲ್ವ, ಸೊ ಹಾಗಾಗಿ ಈ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಇದರಲ್ಲಿ ಕುಡಿಸ್ಬೋದು ಆ್ಯಂಡ್ ನಮಗೂ ಕೂಡ, ಅಂದರೆ ನಾವು ಕೂಡ ಪರ್ಸ್ನಲ್ ಆಗಿ ಯೂಸ್ ಮಾಡ್ಬೋದು. ನಾನು ಸಿಂಗಲ್ ತೊಗೊಂಡಿದ್ದೀನಿ ಆ್ಯಂಡ್ ಪ್ರೈಸ್ ಕೊಟ್ಟಿದ್ದು 477 ರೂಪಾಯಿ. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಪರ್ಸ್ನಲ್ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ. ಬಟ್ ನಾನು ಯೂಸೇ ಮಾಡಿಲ್ಲ, ಹಾಗೆ ಶೋ ಪೀಸಲ್ಲಿ ಹಾಗೇ ಇಟ್ಟಿದ್ದೆ ನಾನು. ಅಂದರೆ ಯುನಿಕ್ ಕಲೆಕ್ಷನ್ಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತಲ್ವ, ಸೊ ಹಾಗಾಗಿ ಇದನ್ನು ಹಾಗೇ ಇಟ್ಟಿದ್ದೀನಿ. ಜಸ್ಟ್ 477 ರೂಪಾಯಿ. ನೋಡಿದರೆಲ್ಲ ಗೋಲ್ಡ್ ಇದು ಅಂತ ಫಸ್ಟ್ ಕೇಳ್ತಾರೆ, ಇಲ್ಲ ಗೋಲ್ಡ್ ಅಲ್ಲ ಇದು ಅಂತ ಹೇಳ್ತೀನಿ, ಬ್ರಾಸ್ ಅಂತ ಹೇಳ್ತೀನಿ. ಬ್ರಾಸ್ ಎಲ್ಲ ಸ್ವಲ್ಪ ಹಾಗೆ ಕಾಣಿಸುತ್ತಲ್ವ, ಗೋಲ್ಡ್ ಥರನೇ ತುಂಬ ಚೆನ್ನಾಗಿದೆ ನೋಡಿ. ಬೇಕಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಈ 4 ಟೀ ಕಪ್ಸ್ಗಳನ್ನು. ಐ ಹೋಪ್ ನಿಮಗೆ ಎಲ್ಲದೂ ಕೂಡ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಇವತ್ತಿನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ ಲಿಂಕು, ಈಸಿ ಆಗಲಿ ಅಂತ ಹೇಳಿ ಹೋಗಿ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಸಿಗೋದಿಲ್ಲ. ಆ್ಯಂಡ್ ಎಲ್ಲದೂ ಕೂಡ ವೆರಿ ರೀಸನಬಲ್ ಪ್ರೈಸಲ್ಲೇ ತೋರಿಸಿ, ಜಸ್ಟ್ ಒಂದು 480 ರೂಪಾಯಿ ಒಳಗಡೆ ಅಂತಲೇ ಹೇಳ್ಬೋದು. ಸೊ ಸಿಂಗಲ್ ಇರೋದ್ರಿಂದ ಅದು 477 ಬ್ರಾಸಿಂದು. ಅದು ಬಿಟ್ಟರೆ ಇನ್ನೆಲ್ಲದೂ ಕೂಡ ಒಂದು 275 ರೂಪೀಸ್ ಮತ್ತು 205 ರೂಪೀಸ್ ಮತ್ತು 320 ರೂಪೀಸ್ ಅಷ್ಟೇ ಅಲ್ವಾ ನಾನು ಹೇಳಿದ್ದು. ತುಂಬಾ ರೀಸನಬಲ್ ಪ್ರೈಸಲ್ಲಿ 6 ಪೀಸ್ ಎಲ್ಲ ಬರುತ್ತೆ. ಚೆನ್ನಾಗಿದೆ, ತುಂಬ ಯೂನಿಕ್ ಕೂಡ ಇದೆ. ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.